ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮತ್ತೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸಬ್ರಾದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಇವತ್ತು ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 7 ಗಂಟೆ ಆಗಿದೆ. ಸ್ವಲ್ಪ ಎದ್ದೇಳೋದು ಲೇಟ್ ಆಗಿದೆ. ಬೇಗ ಕಾಫಿ ಮಾಡಿಕೊಂಡು ಕುಡಿದು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಇವತ್ತು ನಾನು ಬೇಗ ಆಗುತ್ತೆ ಅಂತ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇನ್ನು ನಾನು ತಿಂಡಿ ಮಾಡ್ತಾ ಇದ್ದೀನಿ. ಮಕ್ಕಳು ಇಬ್ಬರು ರೆಡಿ ಆಗ್ತಾ ಇದ್ದಾರೆ. ನಮ್ಮ ಮನೆಯವರು ಇವತ್ತು ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ, ಗೃಹ ಪ್ರವೇಶ ಫೋಟೋ ತೆಗೆಯೋದಕ್ಕೆ. ಹಂಗಾಗಿ ನಾನೇ ಅವರಿಬ್ಬರನ್ನ ರೆಡಿ ಮಾಡಿ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ನಾನು ಕೂಡ ಅಂಗಡಿ ಹತ್ರ ಹೋಗಬೇಕು. ಇನ್ನು ಅವ್ರು ಫ್ರೀ ಇದ್ರು ಅಂದರೆ ನನಗೆ ಅವ್ರನ್ನ ಕರ್ಕೊಂಡು ಹೋಗೋದಿರಲ್ಲ. ಅವ್ರಿಗೆ ಕೆಲಸ ಇತ್ತು ಅಂದರೆ ಮಾತ್ರ ನಾನು ಕರ್ಕೊಂಡು ಹೋಗೋದಷ್ಟೇ. ಇನ್ನು ತಿಂಡಿ ಕೂಡ ರೆಡಿ ಆಯಿತು. ಬಾಕ್ಸಿಗೆ ಹಾಕಿ ಬಾಕ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅವರು ಅಷ್ಟರಲ್ಲಿ ಮುಖ ಎಲ್ಲ ತೊಳ್ಕೊಂಡು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಹಾಕೊಂಡು ರೆಡಿ ಆಗ್ತಾರೆ. ಇನ್ನು ಈ ಬಾಟ್ಲಿಗೆ ನೀರು ಹಾಕೋದು ಅದು ಎಲ್ಲ ಮಾಡ್ಕೊತಾರೆ ಅವರೇ ಕೆಲಸಗಳು. ಅವ್ರವ್ರ ಕೆಲಸಗಳು ಅವ್ರವರೇ ಮಾಡ್ಕೊತಾರೆ. ಇಬ್ರು ಕೂಡ ಅಷ್ಟೇನೆ. ನಾನು ಇವತ್ತು ಅವರು ಸ್ವಲ್ಪ ಲೇಟಾಗಿ ಎದ್ದಿದ್ರಲ್ಲ, ಹಂಗಾಗಿ ನಾನೇನೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಅವ್ರಿಗೆ ಹುಷಾರು ಕೂಡ ಇರಲಿಲ್ಲ, ಹಂಗಾಗಿ ಸ್ವಲ್ಪ ನೆಗಡಿ, ತಲೆನೋವು, ಕೆಮ್ಮು ಈ ರೀತಿ ಇದೆ ಅವ್ರಿಗೆ. ಹಂಗಾಗಿ ಅವರು ಹುಷಾರಿಲ್ಲ ಅಂದರೆ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಿಬಿಡ್ತಾರೆ. ಅವರು ತೀರನೇ ಚೂರೇ ತಿನ್ಕೊಂಡು ಹೋಗ್ತಾರೆ. ಹಂಗಾಗಿ ನಾನೇ ಹೊಟ್ಟೆ ತುಂಬ ತಿನ್ಸೋಣ ಅಂತ ನಾನೇ ಕೂಡ ತಿನ್ನಿಸ್ತಾ ಇದ್ದೀನಿ. ಇನ್ನು ನೋಡಿ, ನನ್ನ ಮಗಳಿಗೆ ತಲೆ ಬಾಚ್ತಾ ಇದ್ದೀನಿ. ಅವಳಿಗೂ ನನ್ನ ಥರನೇ ತುಂಬಾ ಉದ್ದ ಇದೆ ಕೂದಲು. ದಪ್ಪ ಇಲ್ಲ, ಉದ್ದ ಇದೆ. ತುಂಬಾ ಚಿಕ್ಕಾಗುತ್ತೆ. ಅದನ್ನೆಲ್ಲ ಬಿಡಿಸಿ ಈ ರೀತಿ ಬಾಚುವಾಗ ಒಂದು 10 ನಿಮಿಷ, 1/4 ಗಂಟೆ ಅಂತೂ ಬೇಕಾಗುತ್ತೆ ಅವಳಿಗೆ. ತಲೆ ಬಾಚೋದೇ ಸ್ವಲ್ಪ ಲೇಟ್ ಆಗುತ್ತೆ. ಮೊದಲೆಲ್ಲ ಅವಳಿಗೆ ಬೇಬಿ ಕಟ್ಟಿಂಗ್ ಥರ ಮಾಡಿಸ್ಬಿಡ್ತಿದ್ದೆ. ಸ್ವಲ್ಪ ಕೂದಲು ಬಿಟ್ಬಿಟ್ಟು ಜುಟ್ಟು ಹಾಕೋ ಥರ ಅಷ್ಟು ಬಿಟ್ಬಿಟ್ಟು ಮಾಮೂಲಿ ಕಟ್ಟಿಂಗ್ ಮಾಡಿಸ್ತಿದ್ದೆ ನಾನು. ಇವಾಗ ಅವಳು ಕೇಳಲ್ಲ, ಬೇಡ ಅಂತಾಳೆ. ಸ್ವಲ್ಪ ಕಟ್ ಮಾಡಿಸ್ತೀನಿ ಕೂದಲುನ ಅಂತಂದ್ರೂ ಅವಳು ಬೇಡ ಅಂತ ಹೇಳ್ತಾಳೆ. ಅವಳಿಗೆ ಉದ್ದ ಕೂದಲು ತುಂಬ ಇಷ್ಟ. ಹಂಗಾಗಿ ಬೇಡ, ಹಿಂಗೆ ಇರಲಿ ಕಣಮ್ಮ ಅಂತ ಹೇಳ್ತಾಳೆ. ಇನ್ನು ನನ್ನ ಮಗ ನೋಡ್ರಿ, ಫೇರ್ ಅಂಡ್ ಲವ್ಲಿ ಪೌಡ್ರ್ ಹಾಕೊಳ್ಳಂದ್ರೆ ನಾನೇನು ಹುಡುಗಿನ ಅಂತ ಕೇಳ್ತಾನೆ. ಅದಕ್ಕೆ ನಾನೇ ರೆಡಿ ಮಾಡಿದೆ. ಈಗ ನೋಡಿ ಟೈಮ್ ಬಂದು 8:15 ಆಗೈತೆ. ಆದ್ರೆ ಬಿಸಿಲು ನೋಡ್ರಿ ಮನೆ ಒಳಗನೆ ಬತ್ತೈತೆ. ನಮ್ಮ ಮನೆ ಒಳಗೆ ಸೂರ್ಯ ಹುಟ್ಟ ಬಾಗ್ಲಾಗಿರೋದ್ರಿಂದ ನಮ್ಮ ಮನೆ ಹಾಲ್ ತುಂಬಾನೇ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ. ಇನ್ನು ನೋಡಿ, ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬಿಟ್ಟು ಬಂದು ನಾನು ಕೂಡ ತಿಂಡಿ ತಿನ್ಕೊಂಡು ಒಂದೇ ಸರಿ ಬಂದ್ಬಿಟ್ಟು ಬಾಗ್ಲನ್ನ ತೆಗಿತಾ ಇದ್ದೀನಿ ಅಂಗಡಿದು. ಇದನ್ನ ಅಂತೂ ಎತ್ತಕ್ಕೆ ಆಗಲ್ಲ, ಯಮ ಆಗ್ಬಿಟ್ಟೈತೆ ಅದಂತೂ. ಇನ್ನು ಇವಾಗ ಟೈಮು 9:30 ಆಗಿದೆ. ಬೇಗನೆ ಬಂದಿದ್ದೀನಿ ಅಂಗಡಿ ಹತ್ರ. ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಸ್ವಲ್ಪ ನೆಲ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್, ಧೂಳೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಎಲ್ಲ ಪ್ರತಿಯೊಂದನ್ನು ತೆಗ್ದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಅಂಗಡಿ ಹತ್ರ ಬಂದಿದ್ದೀನಿ ಅಂದ್ರೆ ಡೈಲಿ ಕೂಡ ಯಾವುದಾದ್ರೂ ದೇವ್ರ ಸಾಂಗ್ ಇಡ್ತೀನಿ. ಬೆಳಗ್ಗೆ ಟೈಮು ದೇವ್ರ ಸಾಂಗ್ ಕೇಳ್ಕೊಂಡು ನಾನು ಅಂಗಡಿ ಕ್ಲೀನ್ ಮಾಡೋದು, ಏನಾದರೂ ಕೆಲಸ ಮಾಡೋದಾಗಿರ್ಬೋದು, ಹಂಗೆ ಟೈಮ್ ಪಾಸ್ ಮಾಡ್ತಿರ್ತೀನಿ. ಇನ್ನು ನಾನೇನು ಇಲ್ಲಿದೆ ದಿನಾಗ್ಲೂ ನೆಲ ಏನು ತೊಳೆಯಲ್ಲ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿದೆ, ಹಂಗಾಗಿ ಮಧ್ಯಾಹ್ನಕ್ಕೇನೆ ಹೊರಡ್ತಾ ಇದ್ದೀನಿ. ಇವಾಗಲೇ ನೆಲ ಎಲ್ಲ ತೊಳೆದ್ಬಿಟ್ಟು ಅಂಗಡಿದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಬಂದು ಇದಕ್ಕೂ ತೇರ್ತ ಹಾಕ್ಬೇಕಲ್ಲ, ಹಂಗಾಗಿ ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಧೂಳೆಲ್ಲ ಒರೆಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನದವರೆಗೂ ಇದ್ದು ಮಧ್ಯಾಹ್ನ ಒಂದು ಜಾತ್ರೆ ಇದೆ, ತೇರಿದೆ ಇವತ್ತು, ಹಂಗಾಗಿ ಹೋಗ್ತಾ ಇದೀವಿ. ಹಂಗಾಗಿ ಎಲ್ಲಾನು ಪ್ರತಿಯೊಂದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಂತೂ ಎಷ್ಟನ ಕ್ಲೀನ್ ಮಾಡಿದ್ರು ಅಷ್ಟೇನೆ ಬರ್ತಾನೆ ಇರ್ತಾರಲ್ವ ಜನ, ಹಂಗಾಗಿ ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ಗಲೀಜಾಗ್ತಾ ಇರುತ್ತೆ. ದಿನಾಗ್ಲೂ ತೊಳೆದ್ರೂ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇನೆ ಕ್ಲೀನ್ ಮಾಡಿ ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ಕಸ ಗುಡಿಸಿದೆಲ್ಲ ಆಯಿತು. ಬೋರ್ಡ್ನ ಕೆಳಗಡೆ ಇಟ್ಬಿಟ್ಟು ಬರೋಣ ಅಂತ ಹೋಗಿ ಕೆಳಗಡೆ ಇಟ್ಬಿಟ್ಟು ಬಂದೆ. ಇನ್ನು ನೋಡಿ ಕನ್ನಡಿನ ಎಷ್ಟು ಗಲೀಜಾಗಿದೆ. ಮಕ್ಕಳು ಬರ್ತಾರೆ, ಅದನ್ನು ಮುಟ್ತಾ ಇರ್ತಾರೆ ಕೈಯಲ್ಲಿ, ಹಂಗಾಗಿ ಪೂರ್ತಿ ಗಲೀಜಾಗಿತ್ತು. ಇವತ್ತು ಎಲ್ಲ ಫುಲ್ಲು ಒಂಥರ ಡೀಪ್ ಕ್ಲೀನ್ ಮಾಡ್ದಂಗೆ ಎಲ್ಲ ಪ್ರತಿಯೊಂದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಪೂರ್ತಿ ಕನ್ನಡಿ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಗಲೀಜಾಗ್ಬಿಟ್ಟಿತ್ತು. ನೋಡಿ ಇವಾಗ ಗ್ಲಾಸ್ ಎಲ್ಲ ಪ್ರತಿಯೊಂದನ್ನು ಒರೆಸ್ಕೊಂಡು ಸ್ವಲ್ಪ ನೀರೆಲ್ಲ ಚಿಮ್ಕಿಸ್ಕೊಂಡು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಕ್ಲೀನ್ ಮಾಡಿದೆಲ್ಲ ಮುಗೀತು. ಇವಾಗ ಪೂಜೆನ ಮಾಡ್ತಾ ಇದ್ದೀನಿ. ಇವತ್ತು ಪೂಜೆಗೆ ಹೂವು ಸಿಗ್ಲಿಲ್ಲ, ಹಂಗಾಗಿ ಹಂಗೇನೆ ಪೂಜೆ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಸ್ಕೂಲಿಗೆ ಬಿಡೋ ಅವಸರದಲ್ಲಿ ಹೂವನ್ನೇ ಮರ್ತು ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಬರ್ತಾರೆ ಅನ್ಕೊಂಡು ಇವತ್ತೆಲ್ಲ ಮಾಗೋಡ್ಗೆ ಹೋಗ್ಬಿಟ್ಟಿದ್ದಾರೆ ಹೂನವರು. ಇವಾಗ ಪೂಜೆ ಎಲ್ಲ ಮಾಡಿದ್ದು ಮುಗೀತು.
ಅಂಗಡಿ ಹತ್ರ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆಲ್ರೆಡಿ 3 ಗಂಟೆ ಆಗಿತ್ತು. ಸ್ಕೂಲ್ ಹತ್ರ ಹೋಗಿ ಟೀಚರ್ನ ಕೇಳ್ಕೊಂಡು ಇವತ್ತು ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ಬೇಗನೆ ಕೇಳ್ಕೊಂಡು ಕರ್ಕೊಂಡು ಮನೆಗೆ ಬಂದೆ. ಇನ್ನ ಬೆಳಗ್ಗೆ ತಿಂಡಿ ಒಂದು ತಿನ್ಕೊಂಡು ಹೋಗಿದ್ದೆ ಅಂಗಡಿ ಹತ್ರ. ಮನೇಲಿ ಏನು ಕೆಲಸ ಮಾಡಿರ್ಲಿಲ್ಲ. ನೆಲ ಒರೆಸೋದು, ಪೂಜೆ ಮಾಡೋದು ಪ್ರತಿಯೊಂದನ್ನು ಏನು ಮಾಡಿರ್ಲಿಲ್ಲ. ಅಂಗಡಿ ಹತ್ರ ಹೋಗ್ಬೇಕಾಯ್ತಲ್ಲ, ಹಂಗಾಗಿ ಹಂಗೆ ಹೋಗಿದ್ದೆ. ಅದಕ್ಕೇನೆ ಇವಾಗ ಬಂದು ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ನೆಲ ಒರೆಸೋಣ ಅಂತ ಹೇಳಿ. ಇನ್ನು ಈ ದೇವ್ರು ಬಂದು ತುಂಬಾನೇ ಸೂಕ್ಷ್ಮೆ. ಮನೆಯಿಂದ ಕ್ಲೀನಾಗಿ ಹೋಗ್ಬೇಕು, ನೀಟಾಗಿ ಹೋಗ್ಬೇಕು. ಅಂಟು ಮುಂಟಾಗೋದು ಆ ಥರ ಎಲ್ಲ ಮಾಡ್ಕೊಂಡು ಹೋಗಂಗಿಲ್ಲ ಈ ದೇವ್ರಿಗೆ. ಇನ್ನು ಬಟ್ಟೆಗಳ್ನೆಲ್ಲ ನೆನ್ನೆನೆ ಕ್ಲೀನ್ ಮಾಡಿದ್ದೆ ನಾನು. ಎಲ್ಲ ಒಗ್ದಾಕಿ ಎಲ್ಲ ಕ್ಲೀನ್ ಮಡಚಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ನಾನು. ಇವಾಗ ಕಸ ಗುಡಿಸೋದು, ನೆಲ ಒರೆಸೋದು, ಪೂಜೆ ಮಾಡಿಬಿಟ್ಟು ಹೋಗೋದು ಅಷ್ಟೇನೆ. ಇನ್ನು ನೋಡ್ರಿ, ನಾನು ನೆಲ ಒರೆಸೋಕ್ಕೆ ಕಲ್ಲುಪ್ಪನ್ನು ಮತ್ತು ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಸೋಪಿನ ಪುಡಿ ಜೊತೆಗೆ. ನನಗೂ ಕೂಡ ಗೊತ್ತಿರಲಿಲ್ಲ, ಯಾರನ್ನ ಕೇಳಿ ತಿಳ್ಕೊಂಡಿರೋದು ನಾನು. ಹಾಗಾಗಿ ಅವಾಗಿಂದನೇ ಈ ಥರ ಮಾಡ್ತಾ ಇದ್ದೀನಿ ನಾನು. ನೆಗೆಟಿವಿಟಿ ಇರೋದಿಲ್ಲ ಅಂತ ಹೇಳಿ, ಪಾಸಿಟಿವಿಟಿ ತುಂಬಿರುತ್ತೆ ಇದನ್ನ ಹಾಕೊಂಡು ಒರೆಸಿದ್ರೆ ಅಂತ ಹೇಳಿ ನನಗೂ ಒಂದು ಕಡೆ ಎಲ್ಲ ನಂಬಿಕೆ ಬಂತು. ಹಂಗಾಗಿ ನಾನು ಈ ಕೆಲಸನ ಮಾಡ್ತಾ ಇದ್ದೀನಿ. ಇನ್ನು ನಾನು ನೆಲ ಒರೆಸ್ತಾ ಇದ್ರೆ ನನ್ನ ಮಗಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾಳೆ, ನನಗೆ ರೇಗಿಸ್ತಾ ಇದ್ದಾಳೆ, ತುಳ್ಕೊಂಡೆಲ್ಲ ಓಡಾಡ್ತಾ ಇದ್ದಾಳೆ. ನಾನು ಹಂಗಾಗಿ ಬೈತಾ ಇದ್ದೀನಿ. ನನ್ನ ಮಗ ಸ್ನಾನ ಮಾಡ್ತಾ ಇದ್ದಾನೆ. ಅವನು ಎಷ್ಟೊತ್ತಾಯ್ತು ಸ್ನಾನಕ್ಕೆ ಹೋಗಿ, ಅರ್ಧ ಗಂಟೆ ಆಗ್ತಾ ಐತೆ. ಹಾಡು ಹೇಳ್ಕೊಂಡು ಸ್ನಾನ ಮಾಡ್ತಾ ಇದ್ದಾನೆ. ಬೇಗ ಬಾರೋ, ಎಲ್ಲರೂ ಸ್ನಾನ ಮಾಡಬೇಕು, ಇನ್ನು ಎಷ್ಟೊತ್ತಾಗುತ್ತೆ ಅಂತ ರೇಗ್ತಾ ಇದ್ದೀನಿ ಅವನ ಮೇಲೂ. ನಾನು ಹಿಂಗೇನೆ ಕೆಲಸ ಜಾಸ್ತಿ ಇದ್ರೆ ಮನೇಲಿ ಮಕ್ಳ ಮೇಲೆ ರೇಗಾಡ್ತಾ ಇರ್ತೀನಿ ಒಂದೊಂದ್ಸಲಿ. ಅವರು ಕೂಡ ಸುಮ್ಮನೆ ನನ್ನನ್ನ ರೇಗಿಸ್ತಾ ಇರ್ತಾರೆ. ಇನ್ನು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ನಮ್ಮ ಮನೆಯವರು ಇನ್ನೂ ಬಂದಿರಲಿಲ್ಲ. ಹಂಗಾಗಿ ಅವ್ರಿಗೆ ಕೂಡ ಫೋನ್ ಮಾಡಿ ನಮ್ಮ ಮಗಳು ಕೇಳ್ತಾ ಇದ್ದಾಳೆ, ಬೇಗ ಬಾರಪ್ಪ ಹೋಗೋಣ ಅಂತ ಹೇಳಿ ಜಾತ್ರೆಗೆ. ಅವ್ರಿಗೂ ಜಾತ್ರೆಗೆ ಹೋಗೋ ಕ್ಯೂರಿಯಾಸಿಟಿ ಜಾಸ್ತಿ, ಅಲ್ಲಿ ಇಲ್ಲಿ ಆಟ ಆಡೋದು ಅದು ಇದು ಇರುತ್ತಲ್ಲ. ಹಂಗಾಗಿ ನಾನು ಅವ್ರಿಗೆ ಮುಂಚೆನೆ ಇಲ್ಲೇನೆ ಹೇಳಿ ಕರ್ಕೊಂಡೋಗಿರ್ತೀನಿ. ಜಾತ್ರೆಗೆ ಹೋಗಿ ಏನು ಕೇಳಂಗಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ. ಏನು ಐಸ್ ಕ್ರೀಮು ಅದು ಇದು ಎಲ್ಲ ಕೇಳಲ್ಲ ಅಂತಂದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅಲ್ಲೋಗಿ ಮಾಮೂಲಿ ಅವ್ರು ಕೇಳೋದು ಇದ್ದೇ ಇರುತ್ತೆ, ನಾವು ಕೊಡ್ಸೋದು ಇದ್ದೇ ಇರುತ್ತೆ. ಇನ್ನು ನಮ್ಮ ಮನೆಯವರು ಬಂದರು. ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೊರಟ್ವಿ ನೋಡ್ರಿ. ಮನೆಯಿಂದ ಹೊರಡುವಾಗ್ಲೇ 5:45, 5:15 ಆಗಿದೆ. ಅಲ್ಲಿಗೆ ಹೋಗುವಾಗ ಎಷ್ಟೊತ್ತಾಗುತ್ತೋ ನೋಡಬೇಕು. ಏನು ಅದೇನು ದೂರ ಇಲ್ಲ ಹೇಳ್ರಿ, ಇಲ್ಲಿಂದ ಅರ್ಧ ಗಂಟೆಗೆಲ್ಲ ಹೋಗ್ಬೋದು. ನೋಡಿ ಹೋಗ್ತಾ ಇದ್ದೀವಿ ಗಾಡಿನಲ್ಲಿ, 2 ಗಾಡಿಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮಂದೊಂದು, ನಮ್ದೊಂದು ಗಾಡಿ. ಇನ್ನು ಅವನು ಪೆಟ್ರೋಲ್ ಇರಲಿಲ್ಲ ಅಂತ ಹೇಳಿ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದಾನೆ ಪೆಟ್ರೋಲ್ ಬಂಕ್ ಹತ್ರ. ಅಲ್ಲೇ ಹೋಗ್ತಾನೆ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ, ಹಾಗಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿರಿ, ನಾವು ಪೆಟ್ರೋಲ್ ಹಾಕಿಸ್ಕೊಂಡು ಬಂದ. ನನ್ನ ಮಗ ಅವನ ಜೊತೆ ಕುತ್ಕೊಂಡವನೆ. ನಾನು ನನ್ನ ಮಗಳು ನಮ್ಮ ಮನೆಯವರು ಒಂದು ಗಾಡಿನಲ್ಲಿ ಕುತ್ಕೊಂಡಿದ್ದೀವಿ. ನೋಡಿರಿ ಅವನು ಹೆಂಗೆ ತಪ್ಕೊಂಡು ಕುಂತವನೆ. ನನ್ನ ಮಗನಿಗೆ ಅವನಂದರೆ ತುಂಬಾ ಇಷ್ಟ, ಯಾಕೆಂದರೆ ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು ಬರ್ತಾ ಇರ್ತಾನೆ ಅದಕ್ಕೆ. ಇನ್ನು ನೋಡಿರಿ, ನಾವು ಬಂದ್ವಿ ಕಂಬದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಮಾಗೋಡು, ಅಲ್ಲಿಗೆ ಬಂದಿದ್ದೀವಿ. ಅಲ್ಲೇ ಜಾತ್ರೆ ಇರೋದು, ತೇರಿರೋದು. ಜಲ್ದಿ ಆಗೋಗಿದೆ, ನಾವು ತೇರಿಗೆ ಬರ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನ ತೇರು ಮುಗಿಸ್ಕೊಂಡು ಹೋಗೋರು ಹೋಗಿದ್ದಾರೆ. ಇವಾಗ ಬರ್ತಾ ಇರೋರು ಬರ್ತಾ ಇದ್ದಾರೆ. ಇವಾಗ ಎಲ್ಲ ಹೂವು ಎಲ್ಲ ಹಾಕ್ಸಿ ಹೋಗ್ತಾ ಇರೋಂಥವ್ರು ಕೂಡ ಹೋಗ್ತಾ ಇದ್ದಾರೆ. ನಾವು ಹೋಗುವಾಗ ಸ್ವಲ್ಪ ಜನ ಕಡಿಮೆ ಇದ್ದರು. ಇನ್ನು ಬರ್ತಾ ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು. ಬರ್ತಾನೆ ವಿಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಗಾಡೀಲಿ ಕುತ್ಕೊಂಡು. ಹೋದ ಸಲ ಜಾತ್ರೆಯಲ್ಲಿ ಸ್ವಲ್ಪ ನೀರು ಕಡಿಮೆ ಇತ್ತು ಈ ಕೆರೆಯಲ್ಲಿ. ಈ ಸಲ ಅಂತೂ ತುಂಬ ಐತೆ ಕೆರೆ. ನೋಡೋಕ್ಕೆ ಒಂದು ಥರ ಚೆನ್ನಾಗಿದೆ ಕೆರೆ ತುಂಬಿರೋದ್ರಿಂದ. ನೋಡಿ, ಈಗ ಬಸ್ಸು ಗಾಡಿಗಳೆಲ್ಲ ಹೋಗ್ತಾ ಇದ್ದಾವೆ. ಹತ್ರ ಊರಿರೋಂಥವ್ರು ಇನ್ನೂ ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಇನ್ನು ಪೊಲೀಸ್ ಅವರೆಲ್ಲ ಇದ್ದಾರೆ ಇಲ್ಲಿ, ತುಂಬ ಜನ ಹಾಕಿರ್ತಾರೆ ಪೊಲೀಸವ್ರನ್ನ. ನೋಡಿ, ಜನನ ನೋಡ್ತಾ ಇರ್ತಾರೆ. ಹೋದ ಸಲ ಹಿಂಗಿತ್ತು, ಕೆರೆ ಒಳಗೆ ಹೋಗೋ ಥರ ರೋಡ್ ಮಾಡಿದ್ರು. ಈ ಸಲ ನೀರಿರೋದ್ರಿಂದ ಮಾಮೂಲಿ ರೋಡಲ್ಲೇ ಬಿಟ್ಟಿದ್ದಾರೆ. ಗಾಡಿಗಳನ್ನ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ರು ಹೋದ ವರ್ಷ. ಇವಾಗ ಸ್ವಲ್ಪ ಜನ ಕಡಿಮೆ ಇರೋದ್ರಿಂದ ಬಿಟ್ಟಿದ್ದಾರೆ ಗಾಡಿಗಳನ್ನ. ನೋಡಿ, ಇನ್ನು ಜಾತ್ರೆಗೆ ಬಂದು ಗಾಡಿ ಒಂದು ಸೈಡಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಹೋಗ್ತಾ ಹೋಗ್ತಾ ತುಂಬಾ ಜನ ಆಗ್ಬಿಟ್ರು. ನೋಡ್ತಾ ಇರ್ಬೋದು ನೀವು. ನೋಡಿ, ಹಾರ ಹೂವು ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ದೊಡ್ಡ ಹಾರಗಳೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಇಲ್ಲಿ ಈ ದೇವರಿನ ವಿಶೇಷತೆ ಏನಂತಂದರೆ, ಇದು ಹೂವಿನ ತೇರು ಅಂತಲೇ ಹೇಳ್ಬೋದು. ಹೂವನೇ ಫೇಮಸ್ ಇಲ್ಲಿ.
ಈ ತೇರಿಗೆ ಹೂವನೇ ಇಷ್ಟ. ಈ ದೇವ್ರಿಗೆ ತುಂಬ ಇಷ್ಟ ಅಂದರೆ ಹೂವಿನ ಪ್ರಿಯವಾದ ರಂಗಪ್ಪ ಇದು. ಇಲ್ಲಿ ಬಂದರೆ ಮಕ್ಕಳಾಗದೇ ಇರೋರಿಗೆ ಬೇಡ್ಕೊಂಡ್ರೆ ಮಕ್ಕಳಾಗುತ್ತೆ, ಅದಂತೂ ಸತ್ಯ. ಭಕ್ತಾದಿಗಳು ಇಲ್ಲಿ ಬಂದು ಏನಂತ ಹರಕೆ ಕೊಟ್ಕೊಂಡ್ರು ಇಲ್ಲಿ ಅದು ಈಡೇರುತ್ತೆ. ಇಲ್ಲಿ ಬಂದು ಮಕ್ಕಳಾಗದೇ ಇರೋರು ಮಗು ತೂಕ ಹೂವು ಕೊಡ್ತೀವಿ ಅಂತ ಹೇಳಿ ಹರಕೆ ಕಟ್ಕೊತಾರೆ. ಆವಾಗ ಮಗು ಆಗುತ್ತೆ. ಮಗು ಆದಮೇಲೆ ಬಂದು ಇಲ್ಲಿ ಮಗು ತೂಕನ ಹೂವನ್ನ ಅರ್ಪಿಸ್ತಾರೆ ಇಲ್ಲಿ ದೇವ್ರಿಗೆ. ಇನ್ನು ನೀವೇ ನೋಡ್ತಾ ಇರ್ಬೋದು ಎಷ್ಟೆಷ್ಟು ದೊಡ್ಡ ಹಾರಗಳು. ಇವೆಲ್ಲ 1000 ರೂಪಾಯಿ 500 ರೂಪಾಯಿ ಹಂಗೆಲ್ಲ ಇರುತ್ತೆ, ದೊಡ್ಡ ದೊಡ್ಡ ಹಾರಗಳು. ಇನ್ನು ದೇವ್ರಿಗೆ ಬಂದವರು ಇಲ್ಲೇನೆ ನೈಟು ಹಾಲ್ಟಾಗಿ ಮಂದೆ ಕಾದು ಇಲ್ಲೇನೆ ಬೆಳಗ್ಗೆ ಹೋಗೋಂಥವ್ರು ಇರ್ತಾರೆ. ಉಳ್ಕೊಳ್ಳೋಂಥವ್ರು ಉಳ್ಕೊತಾರೆ, ಇಲ್ಲ ನೈಟು ಗಾಡಿ ಇರೋಂಥವ್ರು ಹೋಗ್ತಾರೆ ವಾಪಸ್ಸು ನೈಟಲ್ಲಿ. ನಾವು ಕೂಡ ಇಲ್ಲಿ ಕಾಯಿನ ತಗೊಂಡು ಕಾಯೆಲ್ಲ ಓಡಾಡಿಸ್ಬಿಟ್ಟು ಇನ್ನು ಕೈಯೆಲ್ಲ ಮುಗಿತಾ ಇದ್ದೀವಿ ನೋಡಿ. ನೋಡ್ತಾ ಇರ್ಬೋದು ನೀವು ಬೆಟ್ಟು ಎಷ್ಟು ದೊಡ್ಡದಿದೆ ಅಂತ ಹೇಳಿ. ऐसा ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆಗೆ ಸಹಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬರ ಅಣ್ಣ, ಯಾವರು ಯಾಕೆ ಹಿಂಗೆ ಗೊತ್ಕೊಬತ್ತಿದ್ರ ಮಾರಕ್ಕಣ? ಮಾರಕ್ಕ ಇದಣ್ಣ ಹಿಂಗೆ ತಗೊಬತ್ತಿದ್ದೀರ? ಎಷ್ಟಣ್ಣ ಮಾರು? ಹಾಂ, ಬರ ಇವತ್ತೆ ಸರಿ ಕೂಗು. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಜಾತ್ರೆಗೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ, ಪೂರ್ತಿ ಜಾತ್ರೆ ತೋರಿಸಿದ್ರು ನಮ್ಮ ಮನೆಯವರು, ಆದರೆ ಏನು ತೋರಿಸ್ಲಿಲ್ಲ ನಮಗೆ. ಒಂದೇ ಒಂದು ಐಸ್ ಕ್ರೀಮ್ ಕೊಡಿಸಿದ್ರು, ಮಕ್ಕಳಿಗೆ ಆಟ ಆಡಿಸಿದ್ರು. ನೋಡ್ತಾ ಇದ್ರೆ ಜಾತ್ರೆನೆಲ್ಲ ತಗೊಂಡು ಮನೆಗೆ ಬಂದ್ಬಿಡೋಣ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು ಎಲ್ಲನೂ. ಹೆಂಗೆ ಜೋಡಿಸ್ಕೊಂಡಿದ್ದಾರೆ ನೋಡಿ, ಪ್ರತಿಯೊಂದೂ ಸಿಗುತ್ತೆ ಈ ಜಾತ್ರೆಯಲ್ಲಿ. ನಾನಂತೂ ಸಿಕ್ಕಿದೆ ಅಂತ ಹೇಳಿ ತೇರಿನ ಮ್ಯಾಗಳು ಹೂವು ಎಲ್ಲ ನಾನೇ ತಗೊಂಡಿದ್ದೀನಿ ನೋಡಿ. ದೊಡ್ಡ ಹಾರ ಸಿಕ್ಕಿತ್ತು, ಹಂಗಾಗಿ ಕೈನಲ್ಲೇ ಇಟ್ಕೊಂಡಿದ್ದೀನಿ ಅಂಗಡಿಗೆ ಹಾಕೋಣ ಅಂತ ಹೇಳಿ. ಇಲ್ಲಿ ಎಲ್ಲನೂ ಅಷ್ಟೇ, ಹೂವು ಹಾರ ಹಾಕಿಸ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹೂವು ತಗೊಂಡೋಗ್ತಾರೆ. ಅಂಗಡಿ ಇರೋರು ಅಂಗಡಿಗೆ ಹಾಕ್ತಾರೆ, ಮತ್ತು ಗಾಡಿ ಇರೋರು ಗಾಡಿಗಳಿಗೆ ವೆಹಿಕಲ್ಗಳಿಗೆ ಎಲ್ಲ ಪ್ರತಿಯೊಂದಕ್ಕೂ ತಗೊಂಡೋಗ್ತಾರೆ.
ನಾನು ಕೂಡ ಒಂದು ಹಾರ ತಗೊಂಡಿದ್ದೀನಿ. ಜಾತ್ರೆ 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 ನೋಡಿ, ಇನ್ನು ಚಿಕ್ಕ ಚಿಕ್ಕ ಪಾತ್ರೆಗಳು ತುಂಬ ಚೆನ್ನಾಗಿತ್ತು. ಲೋಟ, ಚೊಂಬು, ತಟ್ಟೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಚಿಕ್ಕ ಚಿಕ್ಕ ಬಾಕ್ಸುಗಳು ಅದು ಎಲ್ಲನ ತಗೋಬೇಕು ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ನಮ್ಮ ಮನೆಯವ್ರು ಕೊಡಿಸ್ತಾರೆ, ಹಂಗಾಗಿ ಹುಡುಗ ಸೂಪರ್ ಆಯ್ತು. ವೈಟಿಗೆ ಸಕ್ಕತ್ತಾಯ್ತು. ಇನ್ನು ಅಲ್ಲೇ ನಮ್ಮ ರಿಲೇಷನ್ ಅವರು ಸೇವೆ ಮಾಡಿದ್ದಾರೆ. ಇಲ್ಲಿ ಅವರು ವರ್ಷ ಅಷ್ಟೇ ಸಣ್ಣ ವಯಸ್ಸಿಂದನೂ ಅವರು ನಮ್ಮ ಅಣ್ಣವ್ರು ಚಿಕ್ಕ ವಯಸ್ಸಿದ್ದಾಗಿಂದನೂ ಅವರು ಇಲ್ಲಿ ಬಂದು ಸೇವೆ ಮಾಡಿ ಊಟ ಮಾಡಿಕೊಂಡು ಬಂದವ್ರಿಗೆಲ್ಲ ಊಟ ಹಾಕಿ ಹೋಗ್ತಾರೆ. ನಾವು ಹಿಂಗೆ ಬರ್ತಾ ಇರಬೇಕಾದ್ರೆ ಅವರು ಸಿಕ್ಕಿದ್ರು, ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿರೋ ಹತ್ರ ನಮ್ಮನ್ನು. ಹಂಗಾಗಿ ನಾವು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಇನ್ನು ಜಾತ್ರೆ ಎಲ್ಲ ನೋಡಿಕೊಂಡು ನಾವೇ ನೈಟ್ ಇಲ್ಲಿ ಇರೋದಿಲ್ಲ, ಹೊರಡ್ತಾ ಇದ್ದೀವಿ. ಬೆಳಗ್ಗೆನೇ ಮಕ್ಕಳಿಗೆ ಸ್ಕೂಲ್ ಇದೆ ಅಂತ ಹೇಳಿ ಒಂದು ನೈಟ್ ಇಲ್ಲಿ ಮಂದ್ಯಕ್ಕಾದರೆ ತುಂಬಾ ಒಳ್ಳೆಯದು. ನಮಗೆ ಆಗ್ತಾಯಿಲ್ಲ, ಹಂಗಾಗಿ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇರೋ ಅಂಥವರೆಲ್ಲ ತುಂಬ ಜನ ಇರ್ತಾರೆ. ನೈಟ್ ಇರಬೇಕಂತಲೇ ಬಂದಿರ್ತಾರೆ. ಮಂದ್ಯಕ್ಕಾದರೆ ಚೆನ್ನಾಗಿರುತ್ತೆ, ಒಳ್ಳೆಯದು ದೇವ್ರಿಗೆ ಅಂತ ಹೇಳಿ. ಅದು ಅಲ್ಲದೆ ನೈಟು 2 ಗಂಟೆಗೆ ತೇರಿರೋ ಅಂಥದ್ದು, ಹಂಗಾಗಿ ಇರ್ತಾರೆ. ಇನ್ನು ನಮ್ಮ ಮಕ್ಕಳು ನೋಡ್ತಾ ಇರ್ಬೋದು ನೀವು ಹೆಂಗೆ ಆಟಾಡ್ತಾ ಇದ್ದಾರೆ ಅಂತ ಹೇಳಿ. ಅವ್ರಿಗಂತೂ ಸ್ಕೂಲ್ಗೆ ಹೋಗೋದು ಬರೋದೇ ಆಗುತ್ತೆ, ಮತ್ತು ಹೊರಗಡೆ ಆಟಾಡೋಕ್ಕೆ ಅಷ್ಟೊಂದೇನು ಬಿಡೋದಿಲ್ಲ ನಾನು. ಆದರೆ ಅವ್ರಿಗೆ ಹೋಮ್ ವರ್ಕೇ ಅಷ್ಟಿರುತ್ತೆ, ಅವರು ಹೊರಗಡೆ ಹೋಗೋಂಗಿಲ್ಲ, ಆಟಾಡೋಂಗಿಲ್ಲ, ಅಷ್ಟು ಹೋಮ್ ವರ್ಕ್ ಇರುತ್ತೆ ಇವಾಗಿನ ಕಾಲದ ಮಕ್ಕಳಿಗೆ. ಹಾಗಾಗಿ ನಾವು ಹಿಂಗೆಲ್ಲನ ಹೊರಗಡೆ ಹೋದಾಗ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಆಟ ಆಡೋದಕ್ಕೆ ಬಿಡ್ತೀವಿ. ನಮ್ಮ ಮನೆಯವ್ರಿಗಂತೂ ಅವ್ರನ್ನ ನೋಡೋದೇ ತುಂಬ ಚೆಂದ. ಅವ್ರಿಗೆ ನೋಡಿ ಅವರು ಹೆಂಗೆ ಕುಣಿತಾರೆ, ಹೆಂಗೆ ಆಡ್ತಾ ಇರ್ತಾರೆ ಅಂತ ಹೇಳಿ. ಹೊರಗಡೆ ಬಂದಾಗೆ ಬೇರೆ ಥರ ಇರ್ತಾರೆ, ಮನೇಲಿದ್ದಾಗೇ ಸೈಲೆಂಟಾಗಿರ್ತಾರೆ ಮನೇಲಿ. ಹೊರಗಡೆ ಬಂದರೆ ಅಂತೂ ಈ ಥರ ನೋಡಿ ಯಾವ ಥರ ಆಟಾಡ್ತಾರೆ ಅಂತ ಹೇಳಿ. ಅವ್ರಿಗೇನೋ ಒಂಥರ ಖುಷಿ. ಬರ್ರಿ ಇನ್ನು ಎಲ್ಲ ಆಟ ಎಲ್ಲ ಆಡಿಸ್ಕೊಂಡು ಇನ್ನು ಮನೆ ಕಡೆ ಹೊರಡ್ತಾ ಇದ್ದೀವಿ. ಇನ್ನೂ ಪುರಿ ತಗೊಂಡಿಲ್ಲ, ಪುರಿ ತಗೋಬೇಕು. ಹಂಗಾಗಿ ಅವ್ರನ್ನ ಕರಿತಾ ಇದ್ದೀವಿ, ಅವ್ರು ಇನ್ನೂ ಬರ್ತಾನೆ ಇಲ್ಲ. ನಾವು ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅವ್ರು ಬಂದರೆ ಇನ್ನೂ ಕರ್ಕೊಂಡು ಮನೆ ಕಡೆ ಹೊರಡೋದೇನು. ಇವಾಗಲೇ 9 ಗಂಟೆ ಆಗಿದೆ ಟೈಮು. ಹಂಗಾಗಿ ಇನ್ನು ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗೋಗ್ಬಿಡುತ್ತೆ. ನೋಡಿ ನನ್ನ ಮಕ್ಕಳು ಇಬ್ಬರು ಇಷ್ಟು ಚೆನ್ನಾಗಿ ಆಡ್ಕೊತಾ ಇದ್ದಾರೆ ಅಂತ ಹೇಳಿ. ಅವ್ರಿಗೆ ಏನೋ ಒಂಥರ ಖುಷಿ ನೀರಲ್ಲಿ ಈ ಥರ ಬೋಟಲ್ಲಿ ಹೋಗೋದು ಅಂದರೆ. ನೋಡಿ ನನ್ನ ಮಗಳು ಕೂಡ ಆಟಾಡ್ತಾ ಇದ್ದಾಳೆ. ನೋಡಿ ಐಪೈ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಇನ್ನು ಹೋದ ಸಲ ಅಂತೂ ರಂಕುಲ್ ರಾಟಲ್ಲಿ ಕುತ್ಕೊಂಡು ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಟ್ಟಿತ್ತು ನನಗಂತೂ. ಜೀವನೇ ಬಾಯಿಗೆ ಬಂದುಬಿಟ್ಟಿತ್ತು. ಹಂಗಾಗಿ ಈ ಸರಿ ನಾನು ಯಾವ ಆಟನೂ ಆಡಿಲ್ಲ ನಾನು ಈ ಸರಿ. ಇನ್ನು ಮಕ್ಕಳದು ಆಟ ಆಡಿದ್ದೆಲ್ಲ ಮುಗೀತು. ಇವಾಗ ಪೂರಿ ತಗೊಂಡು ಹೊರಡ್ತಾ ಇದ್ದೀವಿ ಮನೆಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಲ್ಲಿಂದನೇ ಆಶೀರ್ವಾದನ ಪಡ್ಕೊಳ್ಳಿ. ಈ ನಮ್ಮ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು.